ಶ್ರೀ ಸಿದ್ಧಾರೂಢ ಕಥಾಮೃತದಲ್ಲಿ ಈ ದಿನ 18ನೇ ಅಧ್ಯಾಯದ ಮಧ್ಯಭಾಗದಲ್ಲಿ ನಾವಿದ್ದೇವೆ. ಹಾಗಾದ್ರೆ ನಿನ್ನೆಯವರೆಗಿನ ಕಥೆ ಏನು ಅಂದ್ರೆ, ಸಿದ್ಧಾರೂಢರಿಗೆ ಒಬ್ಬ ತಮ್ಮ ಇರ್ತಾನ. ಯಾರಂದ್ರೆ ಅವರು ಭೀಮಪ್ಪನ ಮಗ. ಭೀಮಪ್ಪ ಮೊದಲ ಪುತ್ರನನ್ನಾಗಿ ಸ್ವಾಮಿಯವ್ರನ್ನ ಪಡ್ಕೊಂಡು ಬಿಟ್ಟಿರ್ತಾನ. ಆ ನಂತರ ಅವ್ರಿಗೆ ಗುರಪ್ಪ ಅನ್ನೋರ್ ಮಗ ಹುಟ್ಟಿರ್ತಾನ. ಆ ಮಗನ್ನ ಇವರು ತಮ್ಮನ ಗತಿನ ನೋಡ್ತಿರ್ತಾರ. ತಮ್ಮನ ಆಗಿರ್ತಾನ. ಆದ್ರ ತಮ್ಮ ಇವ್ರ ಮೈ ಮ್ಯಾಲೆಲ್ಲ ಕುಣದು ಇವರಿಗೆ ಬಹಳ ತೊಂದರೆ ಕೊಡ್ತಿರ್ತಾನ. ಮೈ ಮೇಲೆ ಕೂಡೋದು, ಚೂಟೋದು, ಹಾರೋದು, ತೊಡಿ ಮೇಲೆ ಕೂಡೋದು, ತಲೆ ಮೇಲೆ ಹತ್ತೋದು, ಭುಜದ ಮೇಲೆ ಹತ್ತೋದು, ಒಟ್ಟ ಹಿಂಸೆ ಅನ್ನಿಸ್ತಿರ್ತದ. ಆದ್ರೂ ಗುರುಗಳು ಏನು ಅಂತಿರಂಗಿಲ್ಲ, ಸುಮ್ಮನೆ ಇರ್ತಾರ. ಅದಕ್ಕೆ ಭಕ್ತ ಜನರು ಸಿಟ್ಟಿಗೆದ್ದು ಏನಂತಾರ, ಇವ ನಿಮಗೆ ಭಾಳ ಪೀಡಿಸ್ತಾನ, ಅದಕ್ಕೆ ಇವಂಗೆಲ್ಲರ ಹೋಗಿ ಮಾತೆಯರಿದ್ದಲ್ಲ, ಯಾಕಂದ್ರೆ ಗುರಪ್ಪನ ತಾಯಿ ತೀರ್ಕೊಂಡ್ಬಿಟ್ಟಿರ್ತಾಳ, ಮಾತೆಯರಿದ್ದಲ್ಲೇ ಬಿಟ್ಟು ಬರ್ತೀನಿ ಅಂತಾರ. ಆಗ ಗುರುಗಳಂತಾರ, ಅವ್ರು ಬಿಟ್ಟು ಬರೋದು ಬೇಡ, ನನಗ ಹಿಂಸೆ ಕೊಡ್ಲಿ, ನನ್ನ ಜೊತೆನೇ ಇರ್ಲಿ ಅಂತಾರ. ಯಾಕ ಅಂದ್ರ ಹಿಂದಿನ ಜನ್ಮದಲ್ಲಿ ಅವನಿಗೆ ನಾನು ಬಹಳ ಪೀಡಿಸೇನೆ, ಅದಕ್ಕೆ ಈ ಜನ್ಮದೊಳಗೆ ಅವ ನಾನು ಪೀಡಿಸ್ಲಿಕ್ಕತ್ತಾನ, ಇರ್ಲಿ ನಾನು ತಡ್ಕೋತೀನಿ ಅಂತಾರ. ಹಾಗಾದ್ರೆ ಏನಾಯ್ತು, ಹೆಂಗ ಅವ್ರು ಪೀಡಿಸಿದ್ರು ಅನ್ನೋದನ್ನ ಇವತ್ತಿನ ಕಥೆಯೊಳಗ ನೋಡೋಣ. ಹೇ ಶ್ರೋತ ಜನಗಳಿರ, ಕಥೆಯನ್ನು ಶ್ರವಣ ಮಾಡುವಂಥವರಾಗಿರಿ. ಸದ್ಗುರು ಸಿದ್ಧರ ದಯಾರಸಕ್ಕೆ ಪಶ್ವಾದಿಗಳು ಸಹ ಪಾತ್ರರಾಗುತ್ತಿರುವಾಗ ನರರಿಗೆ ಏನು ಭೀತಿ ಇರುವುದು? ಪೂರ್ವಾದ ಚರಿತ್ರೆಯೊಳಗೆ ಸಿದ್ಧನಾಥರು ಹೇಳಿದ್ದೇನೆಂದರೆ, ಸಿದ್ಧರು ನಿತ್ಯ ಭೀಮಪ್ಪನ ಮನೆಗೆ ಹೋಗಿ ರಾತ್ರಿ ಅಲ್ಲೇ ಕ್ರಮಿಸಿ ಬೆಳಿಗ್ಗೆ ಮಠಕ್ಕೆ ಬರುತ್ತಿದ್ದರು. ಭೀಮಪ್ಪನಿಗೆ ಸಿದ್ದಪ್ಪನೆಂಬ ದತ್ತು ಪುತ್ರನಿರುವನು. ಅವನ ಮಗುವಿಗೆ ಗುರಪ್ಪನೆಂಬ ಹೆಸರು. ಆ ನಿಷ್ಪಾಪನಾದ ಗುರಪ್ಪನನ್ನು ಸಿದ್ಧರು ಯಾವಾಗಲೂ ತಮ್ಮ ತೊಡೆಯ ಮೇಲೆ ಕೂಡಿಸಿಕೊಂಡು ಆಡಿಸುತ್ತಿದ್ದರು. ಇನ್ನಿನ್ನೆ ಕಥೆ ಇದೆಲ್ಲರಿಗೂ ಗೊತ್ತಿದ್ದದ್ದು. ಗುರಪ್ಪನು ಚಿಕ್ಕವನಿರುವಾಗ ಅವನ ತಾಯಿಯು ಶಿವಾಧೀನಳಾದಳು. ಆಮೇಲೆ ಆತನು ಸರ್ವಕಾಲ ಸದ್ಗುರುಗಳ ಚರಣಗಳ ಮೇಲೆ ಆಡುತ್ತಿದ್ದನು. ಗುರಪ್ಪ ಕೂಸಿತ್ತು, ತಾಯಿ ತೀರ್ಕೊಂಡಿದ್ಲು. ಸಿದ್ಧಾರೂಢ ಹತ್ರನ ಆಟ ಆಡ್ಕೋತ ಇರ್ತಿದ್ದ. ಆಗಾಗ್ಗೆ ಸ್ವಾಮಿಯವರ ಮೇಲೆ ಹತ್ತಿ ಗುರಪ್ಪನು ಸುಖದಿಂದ ಆಟ ಆಡುತ್ತಿದ್ದನು. ತನಗೆ ಎಷ್ಟೇ ತೊಂದರೆಯಾಗುತ್ತಿದ್ದರೂ ಸದ್ಗುರುಗಳು ಅವನಿಗೆ ಬೇಡ ಅನ್ನುತ್ತಿರ್ಲಿಲ್ಲ. ಇಲ್ಲಿ ತುಳಿಬೇಡ, ಹಿಂಗ್ ಮಾಡ್ಬೇಡ, ಹಂಗ್ ಮಾಡ್ಬೇಡ ಅಂತೇಳಿ ಸಿದ್ದಪ್ಪನವ್ರು ಹೇಳತ್ತಿದ್ದಿಲ್ಲ, ಸುಮ್ಮನೆ ಇರ್ತಿದ್ರು. ಏನ್ ಮಾಡಿದ್ರು ಮತ್ತು ಅವನು ತುಳಿಯುವುದನ್ನು ಆನಂದದಿಂದ ಸಹಿಸುತ್ತಿದ್ದರು. ಒಂದಾನೊಂದು ದಿವಸ ಕೆಲವು ಭಕ್ತರು ಬಂದು ಸಿದ್ದಪ್ಪನಿಗೆ ಅಂದುತ್ತೇನೆಂದರೆ, ಗುರಪ್ಪನು ನಿಮಗೆ ಬಹಳ ಉಪದ್ರವ ಕೊಡುತ್ತಾನೆ, ಅವನನ್ನು ಒಯ್ದು ಸ್ತ್ರೀಯರ ಕಡೆ ಕೊಟ್ಟು ಬರುತ್ತೇವೆ, ಮಾತೆಯರಿದ್ದಲ್ಲಿ ಅವ್ನು ಬಿಟ್ಟು ಬರ್ತೀವಿ, ಕೊಟ್ಟು ಬಿಡ್ರಿ ಅವನ್ನ ಅಂತಾರೆ. ಆಕೆ ಸಿದ್ಧರೆಂದರು, ಈ ಹುಡುಗನಿಗೆ ಇದು ಸಹಜ ಸ್ವಭಾವವಾಗಿರ್ತದೆ. ಅವನ್ ಗೊತ್ತಿಲ್ಲ ನಾನು ತೊಂದರೆ ಕೊಡ್ಲಿಕ್ಕೆ ಹತ್ತೀನಿ, ನಾನು ಹಿಂಗೆ ಮಾಡ್ಲಿಕ್ಕೆ ಹತ್ತೀನಿ, ಗುರುಗಳಿಗೆ ಸುಳಿಲಿಕ್ಕೆ ಹತ್ತೀನಿ, ಅವ್ನ್ ಗೊತ್ತಿಲ್ಲಪ್ಪ. ಅದು ಅವನ ಸಹಜ ಸ್ವಭಾವ, ಹಿಂಗೆ ಮಾಡ್ಲಿಕ್ಕೆ ಹತ್ತಾನವ. ಯಾಕೆಂದ್ರೆ ಪೂರ್ವ ಜನ್ಮದಲ್ಲಿ ಇವನು ಹುಲಿಯಾಗಿದ್ದನು. ಆ ಸಮಯದಲ್ಲಿ ನಾನು ಅವನನ್ನು ಬಹಳ ಪೀಡಿಸಿದ್ದೇನು. ತಾನು ಎರಡನೆಯವರಿಗೆ ಪೀಡಿಸಿದ್ದೇನೆಂದರೆ ಉತ್ತರ ಜನ್ಮದಲ್ಲಿ ಅವರಿಂದ ಆ ಪೀಡೆಯನ್ನು ತಾನು ಭೋಗಿಸಲೇಬೇಕಾಗಿರುತ್ತದೆ. ಮೊದಲನೇ ಜನ್ಮದಾಗ ನಾವು ಯಾರಿಗಾರ ಪೀಡೆ ಕೊಟ್ಟಿದ್ವಿ ಅಂದ್ರೆ ಮುಂದಿನ ಜನ್ಮದಾಗ ಅವ್ರು ನಮಗೆ ಪೀಡೆ ಕೊಡ್ತಾರೆ. ಇದು ಶತಸಿದ್ಧ. ಯಾಕಂದ್ರೆ ಕೃಷ್ಣ ಪರಮಾತ್ಮ ದೇವರು, ಹೌದ್ರಿ. ಅರ್ಜುನ ಸಾಮಾನ್ಯ ನರ ಮನುಷ್ಯ. ಇಬ್ರು ದೋಸ್ತರಾದ್ರೂ ಭಾವಮೈದನಾದ್ರೂ ದೇವ್ರ ಹೌದಲ್ರಿ. ಆದ್ರೆ ದೇವರು ಸಾರಥಿ ಆಗ್ಬಿಟ್ರು. ಕೃಷ್ಣ ಸಾರಥಿಯಾಗಿ ಅರ್ಜುನನ ರಥ ಓಡಿಸಿದ. ಆ ಕಡೆ ಒಯ್ ಅಂದ್ರೆ ಆ ಕಡೆ ಒಯ್ಬೇಕು, ಈ ಕಡೆ ಒಯ್, ಪೂರ್ವಕ್ಕೆ ಒಯ್, ದಕ್ಷಿಣಕ್ಕೆ ಒಯ್ ಅಂದ್ರೆ ಯಾವ ಕಡೆ ಹೇಳ್ತೀವಿ ಆ ಕಡೆ ಒಯ್ಬೇಕು. ಕೃಷ್ಣ ಪರಮಾತ್ಮ ಅರ್ಜುನನ ಮಾತು ಕೇಳಬೇಕಾಗಿತ್ತು. ಎದಕ್ಕ? ಸಾರಥಿ ಆಗಿದ್ದಕ್ಕೆ. ಯಾಕಂದ್ರೆ ಕಳೆದ ಜನ್ಮದಲ್ಲಿ ಅವನೇನಾದ್ರೂ ಅವನ ಮೇಲೆ ಭಾರ ಹಾಕಿರ್ಬೇಕು, ಋಣಭಾರ ಇರಬೇಕು, ಅದನ್ನು ತೀರಿಸಲಿಕ್ಕೆ ಸಾರಥಿ ಆದ್ರು. ಅದಕ್ಕೆ ಯಾವಾಗ್ಲೂ ಯಾವ ಋಣನೂ ಮತ್ತೊಬ್ಬರ ಮೇಲೆ ಉಳಿಯೋದಿಲ್ಲ. ಈ ಜನ್ಮದಾಗ ನಾವು ಯಾರಿಗಾರ ಬಹಳ ಪೀಡಿಸಿದ್ವಿ ಅಂದ್ರೆ ಮುಂದಿನ ಜನ್ಮದಾಗ ಅವ್ರಿಗೆ ನಾವು ಪೀಡೆ ಮಾಡ್ತೀವಿ, ಅವ್ರು ನಮಗೆ ಪೀಡೆ ಮಾಡಿ ಮುಟ್ಟಿಸ್ಕೊತಾರೆ. ಅದಕ್ಕೆ ಯಾರಿಗೂ ಪರಪೀಡೆ ಅನ್ನೋದು ನಿಂದೆಗೆ ಕಾರಣ ಆಗ್ತದೆ. ಪರಪೀಡೆ ಅನ್ನೋದು ಭಯಾನಕವಾಗಿರ್ತದೆ. ಪರಪೀಡೆ ಎಂಬುದು ನರಕಕ್ಕೆ ದಾರಿ ಆಗ್ತದೆ. ಅದಕ್ಕೆ ಯಾರಿಗೂ ನಾವು ಪೀಡೆಯನ್ನು ಉಂಟು ಮಾಡಬಾರದು. ತಾನು ಎರಡನೆಯವರಿಗೆ ಪೀಡಿಸಿದೆನೆಂದರೆ ಉತ್ತರ ಜನ್ಮದಲ್ಲಿ ಅವರಿಂದ ಆ ಪೀಡೆಯನ್ನು ತಾನು ಭೋಗಿಸಲೇಬೇಕಾಗಿರುತ್ತದೆ. ಆದ್ದರಿಂದ ಯಾರೊಬ್ಬರು ಪೀಡಿಸದೆ ಈ ಲೋಕದಲ್ಲಿ ಸರ್ವದಾ ವರ್ತಿಸುತ್ತಿರಬೇಕು. ಅದಕ್ಕೆ ಮತ್ತೊಬ್ಬರಿಗೆ ನಾವು ಪೀಡನೆಯನ್ನುಂಟು ಮಾಡಬಾರದು.
ಇತರರಿಗೆ ಏನಾದರೂ ದುಃಖ ಕೊಟ್ಟಿದ್ದಾದರೆ ಅದರ ಫಲವನ್ನು ಅನುಭವಿಸುವುದು ತಪ್ಪುವುದಿಲ್ಲ. ನಾವು ಯಾರಿಗಾದ್ರೂ ತೊಂದರೆ ಉಂಟು ಮಾಡಿದ್ವಿ ಅಂದ್ರೆ ಮತ್ತೆ ನಮಗೆ ತೊಂದರೆ ಬರ್ತದೆ. ಅದಕ್ಕಂತಾರಲ್ರಿ, ಈ ಜನ್ಮದಾಗ ಮಾಡಿದ್ದು ಇದ ಜನ್ಮದಾಗ ಉಂಡ ಹೋಗೋದು, ಇಲ್ಲಿ ಮಾಡಿದ್ದು ಇಲ್ಲೇ ಅಂತಿರ್ತೀವಿ ನಾವು. ಆದ್ರೆ ಈ ಜನ್ಮದಲ್ಲಿ ಅದನ್ನ ನಾವು ಉಳಿಸಿಕೊಂಡು ಹೋದ್ವಿ ಅಂದ್ರೆ ಮುಂದಿನ ಜನ್ಮಕ್ಕಾದ್ರೂ ಅದು ಬಂದತಿರ್ತದೆ. ಆತ್ಮಜ್ಞಾನ ಹೊಂದಿದವನಿಗೆ ಮಾತ್ರ ತಪ್ಪುವುದು. ಯಾರಿಗದು ತಪ್ಪೈತೆಪ್ಪ ಹಿಂದಿನ ಜನ್ಮದ ಪೀಡೆ ಈ ಜನ್ಮಕ್ಕಂದ್ರೆ ಆತ್ಮಜ್ಞಾನ ಹೊಂದಿದವರಿಗೆ. ಹಂಗಾರೆ ಆತ್ಮಜ್ಞಾನ ಎಲ್ಲರಿಗೂ ಸಾಧ್ಯ ಆಗ್ತದೆ ಅಂದ್ರೆ ಇಲ್ಲ. ಅದಕ್ಕಾಗಿ ಬಹಳಷ್ಟು ಜಪ ತಪಗಳು ಬೇಕು, ಹೋಮ ಹವನಾದಿಗಳನ್ನು ಮಾಡಬೇಕು, ದೇವರನ್ನ ಒಲಿಸಿಕೋಬೇಕು, ಆತ್ಮದ ಬೆಳಕನ್ನ ಬುದ್ಧನಂತ ಭಗವಂತನಿಗೆ, ಅಂಥವ್ರಿಗೆ ಮಹಾವೀರನಂಥವ್ರಿಗೆ ಅಂಥವ್ರಿಗೆಲ್ಲ ಆತ್ಮಜ್ಞಾನ ಸಿಕ್ಕಿರ್ತದ, ಅವರಿಗೆ ಪರಪೀಡನೆ ಆಗುವುದಿಲ್ಲ. ಹಾಗಾದ್ರೆ ನಮ್ಮ ಸಿದ್ಧಾರೂಢರಿಗೂ ಆತ್ಮಜ್ಞಾನ ಆಗೈತಿ, ಆದ್ರೂ ಕೂಡ ಹಿಂದಿನ ಜನ್ಮದ ಋಣ ಅಂಟಿಕೊಂಡು ಬಂದೈತಿ. ಸಿದ್ಧಾರೂಢರಂದದ್ದು ಕೇಳಿ ಆ ಸರ್ವ ಭಕ್ತರೆನ್ನುತ್ತಾರೆ, ಹೇ ದಯಾನಿಧೆ, ಆ ಅಪೂರ್ವವಾದ ಕಥೆಯನ್ನು ಕೇಳಲಿಚ್ಛಿಸುತ್ತೇವೆ, ನಮ್ಮ ಮೇಲೆ ಕೃಪೆ ಮಾಡಿ ಅದನ್ನು ಹೇಳಬೇಕೆಂದು ಪ್ರಾರ್ಥಿಸುತ್ತೇವೆ. ಹಿಂದಿನ ಜನ್ಮದಲ್ಲಿ ಏನಾಯ್ತು ಅನ್ನೋದು ನಮಗೆ ಈಗ ನೆನಪು ಮಾಡ್ಕೊಂಡು ಹೇಳ್ರಿ ಅಂತಾರ. ಹಾಗಾದ್ರೆ ಇವತ್ತಿನಿಂದ ಈ ಕಥೆ ಪ್ರಾರಂಭ ಆಯ್ತು. ನಿನ್ನ ಚರಿತೆಯು ಪರಮ ಪಾವನವಾಗಿರುತ್ತದೆ. ಯಾವುದರ ಶ್ರವಣ ಮಾತ್ರದಿಂದ ನಮ್ಮ ಕರ್ಣಗಳು ಪವಿತ್ರರಾಗಿಯೂ ನಾವು ಧನ್ಯರಾಗಿರುವೆವೋ ಅಂತ ಈ ಕಥೆಯನ್ನು ದಯವಿಟ್ಟು ನಮ್ಮ ಸಲುವಾಗಿ ಹೇಳತಕ್ಕದ್ದಾಗಿರುತ್ತದೆ. ನಿನ್ನ ಕಥೆಯನ್ನ ಕೇಳೋದೇ ಪುಣ್ಯದ ಕಾರ್ಯ. ನಮ್ಮ ಕಿವಿಗಳು ಬಹಳ ಪುಣ್ಯ ಮಾಡಿದ್ವು ಅಂದ್ರೆ ನಾವು ಒಳ್ಳೆಯವರ ಕಥೆಗಳನ್ನ, ಒಳ್ಳೆಯವರ ಪ್ರವಚನಗಳನ್ನ, ಒಳ್ಳೆಯವರ ಪುರಾಣಗಳನ್ನ, ಒಳ್ಳೆಯವರ ಭಜನೆಗಳನ್ನ, ಒಳ್ಳೆಯವರ ಸತ್ಸಂಗಗಳನ್ನ, ಒಳ್ಳೆಯವರ ಮಾತುಗಳನ್ನ ಕೇಳ್ತೀವಿ. ಪುಣ್ಯ ಮಾಡಿರ್ಬೇಕು ಕಿವಿಗಳು ಅಂದ್ರನೇ ನೋಡ್ತೀವಿ. ಹಾಗೆ ನಿನ್ನಿಂದ ನಾವು ಧನ್ಯರಾಗ್ತಾ ಇದ್ದೀವಿ ನಿನ್ನ ಚರಿತೆಯನ್ನ ಕೇಳಿ. ಹಿಂದಿನ ಜನ್ಮದಾಗ ಏನಾಯ್ತು, ಹೆಂಗ ಅವ್ರು ಹುಲಿಯಾಗಿ ಹುಟ್ಟಿದ್ರು, ನೀವು ಹೆಂಗ ಅವ್ರಿಗೆ ತಿಳಿಸಿದ್ರಿ ಅನ್ನೋದು ನಮ್ಗೆ ಹೇಳ್ರಿ ಅಂತಾರ. ಅವಾಗ ಸಿದ್ಧರಂದರು, ನೋಡಿರಿ ಅಲ್ಲಿ ರಸ್ತೆಯ ಮೇಲೆ ಒಬ್ಬ ಹುಡುಗನು ಆಡುತ್ತಾನೆ, ಆತನನ್ನು ಇತ್ತ ಕರೆದುಕೊಂಡು ಬನ್ನಿರಿ ಅಂದ ಕೂಡಲೇ ಆ ಭಕ್ತರೆಲ್ಲ ಹೋಗಿ ರಸ್ತೆಯ ಮೇಲೆ ಆಡುತ್ತಾ ಇದ್ದ ಆ ಸಣ್ಣ ಹುಡುಗನನ್ನು ಒಳಗೆ ಕರೆದುಕೊಂಡು ಬಂದು ಸಿದ್ಧರ ಚರಣಗಳ ಮೇಲೆ ಹಾಕಿದರು. ಅಷ್ಟನ್ನ ಅನ್ನೋದ್ರೊಳಗ ಒಂದು ಹುಡುಗ ರಸ್ತೆ ಮೇಲೆ ಆಟ ಆಡಕತ್ತಿತ್ರಿ. ಇನ್ನೇನು ಗಾಡಿ ಬಂದ ಆ ಹುಡುಗ ಆಯ್ತೈತಿ ಅನ್ನೋದ್ರೊಳಗ ಗುರುಗಳೇನಂದ್ರು, ಆ ಖುಷಿ ನಿತ್ಲಾಗ ಎತ್ಕೊಂಡ್ಬರ್ರಪ್ಪ ಅಂದ್ರು. ಅವ್ರು ಹೋಗಿ ಜನರು ಎತ್ಕೊಂಡು ಬಂದು ಸಿದ್ಧರ ಚರಣಕ್ಕಂದ್ರೆ ಪಾದಕ್ಕೆ ಹಾಕಿದ್ರು. ಸದ್ಗುರುಗಳು ಆತನನ್ನು ಎತ್ತಿ ಅವನಿಗೆ ಒಂದು ಬಾಳೆಹಣ್ಣು ತಿನ್ನಲಿಕ್ಕೆ ಕೊಟ್ಟು ಸಮೀಪದಲ್ಲಿ ಕೂತು ತಿನ್ನಲಿಕ್ಕೆ ಹೇಳಿದರು. ಸದ್ಗುರುಗಳು ಏನ್ ಮಾಡಿದರೆ, ಬಾಜುಕ್ ಬಂದ ಆ ಹುಡುಗ ನಮಸ್ಕಾರ ಮಾಡಿಸಿದ್ರು. ಕುಂತ್ಕೊಂಡೇನ ಅದಕ್ಕೊಂದು ಬಾಳೆಹಣ್ಣು ಕೊಟ್ಟರು. ಇಲ್ಲೇ ತಿನ್ನು, ಇಲ್ಲೇ ನನ್ನ ಸಮೀಪ ಕೂಡು, ನೀ ತಿನ್ನು ಅಂತಂದ್ರು. ಆತನು ಹಾಗೆಯೇ ಮಾಡಿದನು. ಆ ಬಾಳೆಹಣ್ಣು ಆ ಹುಡುಗನು ತಿಂದ ಕೂಡಲೇ ಅವನ ಮುಖದ ಮೇಲೆ ಒಂದು ಪ್ರಕಾರದ ತೇಜವು ಕಂಡು ಬಂದಿತು. ಹುಡುಗರ ಕೈಯಾಂದ ಒಂದು ಹಣ್ಣು ಅವ ತಿಂದ ಕೂಡಲೇ ಅವನ ಮುಖದ ಮೇಲೆ ಒಂಥರ ಕಳೆ ಬಂತ್ರಿ, ಲಕ್ಷಣವಾದ ಕಳೆ ಮೂಡ್ಲಿಕ್ಕತ್ತು. ಇದನ್ನು ನೋಡಿದ ಆ ಭಕ್ತರೆಲ್ಲರೂ ಬಹಳ ಆಶ್ಚರ್ಯನ ಹೊಂದಿದಂಥವರಾದರು. ಅದು ನೋಡಿದ ಕೂಡಲೇ ಎಲ್ಲರಿಗೂ ಆಶ್ಚರ್ಯ ಆಗಿಬಿಡ್ತ್ರಿ. ಆಕೆ ಆ ಭಕ್ತ ಜನರಿಗೆ ಸಿದ್ಧರಾಯರೆಂದರು, ಭಕ್ತ ಜನರೇ, ಈಗ ಈ ಹುಡುಗನಿಗೆ ಪೂರ್ವ ಕಥೆಯನ್ನು ಹೇಳಿರೆಂದು ಕೇಳಿರಿ, ಅವನು ಆ ಸರ್ವ ಕಥೆಯನ್ನು ಹೇಳುವನು. ಅವಾಗ ಗುರುಗಳಂತಾರ, ಆ ಹುಡುಗನಿಗೆ ಹೇಳ್ರಪ್ಪ, ಹಿಂದಿನ ಜನ್ಮದ ಕಥೆ ಹೇಳ್ರಿ ಅಂತ ಹೇಳ್ರಿ ಅವ ಎಲ್ಲಾನು ಹೇಳ್ತಾರ. ಹಂಗಾರ ಬಾಳೆಹಣ್ಣು ತಿಂದದ ಮೇಲೆ ಅವನಿಗೇನು ತೇಜಸ್ಸು ಬಂತು, ಅವನ ಮುಖದ ಮೇಲೆ ಒಂಥರ ಕಳ ಬಂತು. ಅದು ಹಿಂದಿನ ಜನ್ಮದ ಜ್ಞಾನವನ್ನ ನೆನಪಿಸಿಕೊಂಡು ಹೇಳಬೇಕಾಗಿತ್ತು. ಆಗ ಆ ಭಕ್ತರು ಆ ಹುಡುಗನನ್ನು ಕುರಿತು ಪ್ರಶ್ನೆ ಮಾಡುವಂಥವರಾಗಿದ್ದರು. ಎಲೈ ತಮ್ಮ, ಪೂರ್ವದಲ್ಲಿ ಈ ಸಿದ್ಧಾರೂಢರು ವ್ಯಾಘ್ರದ ಕೂಡ ಆಡಿದ ಆ ಕಥೆಯು ನಿನಗೆ ಗೊತ್ತಿದ್ದರೆ ನಮಗೋಸ್ಕರ ಹೇಳುವಂಥವನಾಗು. ಈ ವಚನವನ್ನು ಕೇಳಿ ಆ ಬಾಲಕನು ಅನ್ನುತ್ತಾನೆ. ಭಕ್ತರಂತರ, ಅಲ್ತಮ್ಮ, ನಿನಗ ಹೋದ ಜನ್ಮದಾಗ ಗುರುಗಳು ಒಂದು ಹುಡುಗ ಹುಲಿಯಾಗಿ ಬಂದದ್ದು, ಮತ್ತು ಗುರುಗಳು ಅದಕ್ಕೆ ಪೀಡೆ ಕೊಟ್ಟದ್ದು ಕಥೆ ನಿನಗೇನಾದರೂ ಸ್ಮರಣ ಆಗ್ತಿದ್ರ ಆ ಕಥೆ ನಮಗೆ ಹೇಳಪ್ಪ ಅಂತಾರ. ಆ ಮಗು ತನ್ನ ಬಾಯಿ ತೆರೆದು ಹೇಳಕ್ಕೆ ಪ್ರಾರಂಭ ಮಾಡ್ತೈತಿ. ಏ ಸದ್ಭಕ್ತಗಳಿರ, ಕೇಳುವಂಥವರಾಗಿರಿ. ನೋಡ್ರಿ, ಮಗುವಿನ ಬಾಯಾಗ ಧ್ವನಿ. ಏನೂ ಗೊತ್ತಿಲ್ಲದ ಮಗು ಆಟ ಆಡಿ ರಸ್ತೆಯದಾಗ ಗಾಡಿ ಹಾಯಿಸ್ಕೋಬೇಕಾಗಿತ್ತು. ಅಂಥ ಮಗುನ ಸಿದ್ಧಗುರುಗಳು ಕರ್ಕೊಂಡ್ಬಂದು ಬಾಜು ಕುಂದಿರಿಸ್ಕೊಂಡ್ರು, ಮೈ ದಡವಿದ್ರು, ಒಂದು ಬಾಳೆಹಣ್ಣು ಕೊಟ್ಟಿದ್ರಿಂದ ಅವನ ಸ್ಮೃತಿನೇ ಬದಲಾತು. ಅದಕ್ಕೆ ಗುರುಗಳಾಗಲಿ, ಆಮೇಲೆ ದಾಸರಾಗಲಿ, ಆಮೇಲೆ
ಏನಂತೀವಿ ನಾವು ಸಾಧು ಸಂತರಾಗಲಿ ಅವ್ರ ಆಶೀರ್ವಾದ ಮಾಡಿ ಕಲ್ಸಕ್ರಿ ಕೊಡ್ತಿರ್ತಾರೆ ಹೆಚ್ಚಾಗಿ ಸಾಧು ಸಂತರು ಬ್ರಾಹ್ಮಣರು ಮನೆ ಕಲ್ಸ ಅವನ್ನ ಹಿಂದವ್ರು ಏನು ಮಾಡ್ತಿದ್ರು ಅವ್ನ ಇಟ್ಟು ಹೆಚ್ಚು ಮಾಡ್ತಿದ್ರು ಅವನ್ನ ದಿನ 2 ತಿನ್ನೋದು ಮತ್ತು ಅದಕ್ಕೆ ತಂದು ಹಾಕೋದು ದಿನ ಹೆಚ್ಚು ಮಾಡ್ತಿದ್ರು ಅಂದ್ರೆ ಅದರ್ಲಿಂದ ಬೆಳೆಸ್ಕೊತ ಹೋಗ್ತಿದ್ರು ಯಾಕಂದ್ರೆ ಎಲ್ಲರಿಗೂ ಮನೆಯಲ್ಲಿ ಒಳ್ಳೆಯದಾಗಲಿ ನನ್ನ ಮಕ್ಕಳಿಗೆ ಆಯುಷ್ಯ ಬರಲಿ ಆರೋಗ್ಯ ಬರಲಿ ಸ್ಥಿತಿವಂತರಾಗಲಿ ಅಂತೇಳಿ ಅದಕ್ಕೆ ಆ ಗುಣ ನಮ್ಮಲ್ಲಿ ಇರಬೇಕು. ಪ್ರಸಾದ ಅಂತಂದ್ರೆ ಅದು ಪ್ರಸಾದ ರೂಪದಲ್ಲಿನೇ ಧರಿಸ್ಬೇಕು. ಅದಕ್ಕೆ ಸತ್ಯನಾರಾಯಣ ಕಥೆಯೊಳಗನು ಬರ್ತೈತೆ ನೋಡ್ರಿ, ಪ್ರಸಾದ ಧಿಕ್ಕರಿಸಿ ಹೋಗಿದ್ದರಿಂದ ರಾಜ ರಾಜ್ಯವನ್ನ ಕಳ್ಕೊಂಡು ಬಿಡ್ತಾನೆ. ಅದಕ್ಕೆ ಗುಡಿಯೊಳಗೆ ಪ್ರಸಾದ ಆಗಲಿ ತೀರ್ಥ ಆಗಲಿ ಕೊಟ್ರಂದ್ರೆ ಎರಡೂ ಕಣ್ಣಿಗೆ ಹೊತ್ಕೊಂಡು ನಮಸ್ಕಾರ ಮಾಡಿ ಸೇವನೆ ಮಾಡೋ ಉದ್ದೇಶ ಏನು ಅಂದ್ರೆ ಪ್ರಸಾದದಲ್ಲಿ ಇರತಕ್ಕಂಥ ತೇಜ ಕಳೆ ವೃದ್ಧಿ ಮಾಡ್ತದ, ಅದಕ್ಕಾಗೇನೆ ಮಾಡೋದು. ಅದಕ್ಕೆ ಅವಾಗ ಏನಂತ್ರಿ ಕೇಳುವಂಥವರಾಗಿರಿ. ಈಗ ಸುಮಾರು 30 ವರ್ಷಗಳಾದವು. ಸಿದ್ಧಾರೂಢರು ಪೃಥ್ವಿ ಸಂಚರಣ ಮಾಡುತ್ತಾ ಕಾವೇರಿ ನದಿ ತೀರಕ್ಕೆ ಬಂದರು. ಸಿದ್ಧಾರೂಢರು 30 ವರ್ಷದ ಹಿಂದಿನ ಕಥೆ ಹೇಳಕತ್ತಾನ. ಒಮ್ಮೆ ಹಿಂಗ ದೇಶ ನೋಡ್ಕೋತ ಕಾವೇರಿ ನದಿ ಹತ್ರ ಬಂದಿದ್ರು. ಹೋಗಿದ್ರಲ್ರಿ ಕಾವೇರಿ ನದಿ ಬಳಿ. ಅಲ್ಲಿ ಮಹಾ ಅರಣ್ಯವು ಹಬ್ಬಿತ್ತು. ಆದರೆ ಆ ನದಿ ದಂಡೆಯಲ್ಲಿ ಉಸುಕಿನ ಪ್ರದೇಶದಲ್ಲಿ ಅನೇಕ ಕುರಿ ಕಾಯುವ ಹುಡುಗರು ಕುರಿಗಳನ್ನು ಮೇಯಲಿಕ್ಕೆ ಬಿಟ್ಟು ಆಟ ಆಡುತ್ತಿದ್ದರು. ಕುರಿಗಳು ಆಡಿದ್ದು ನಮಗೆ ಗೊತ್ತದ. ಉಸುಕಿನ ಪ್ರದೇಶದೊಳಗೆ ಹುಡುಗರ ಜೊತೆ ಕುರಿ ಕಾಯಕ್ಕೆ ಹುಡುಗರು ಬರ್ತಿದ್ರು. ಆ ಹುಡುಗರ ಜೊತೆ ಗುರುಗಳು ಹೋಗಿ ಆಟ ಆಡ್ತಿದ್ರು. ಇದು ಹಿಂದಿನ ಕಥೆಯೊಳಗೆ ನೋಡೇವು ನಾವು. ಆಗ ಸಿದ್ಧರು ಅವರ ಸಮೀಪ ಹೋಗಿ ನಿಂತಿದ್ದನ್ನು ಆ ಹುಡುಗರು ಕಂಡು ಇವರನ್ನು ಕೂಡ ತಮ್ಮ ಜೊತೆ ಆಡಲಿಕ್ಕೆ ಕರೆದರು. ಕೆಲವು ಹೊತ್ತು ಎಲ್ಲ ಹುಡುಗರು ಕೂಡಿ ಆಡಿದ ಮೇಲೆ ಅವರಿಗೆ ಶ್ರಮವಾಗಿ ಹಸಿವೆ ಆಯಿತು. ಹಾಗೆ ತಾವು ತಂದ ಬುತ್ತಿಗಳನ್ನು ಬಿಚ್ಚಿ ಎಲ್ಲರೂ ಒತ್ತಟ್ಟಿಗೆ ಊಟಕ್ಕೆ ಕುಳಿತರು. ಸಿದ್ಧರಿಗೂ ಕೂಡ ಅವರು ಊಟಕ್ಕೆ ಕರೆದರು. ಎಲ್ಲರೂ ಆನಂದದಿಂದ ಉಣ್ಣುವಂಥವರಾದರು. ನಮಗಿದು ಗೊತ್ತದ, ಹಿಂದಿನ ಅಧ್ಯಾಯದೊಳಗೆ ಬಂದದಿದು. ಏನ್ ಮಾಡ್ತಾರೆ, ಕುರಿ ಕಾಯೋ ಹುಡುಗರೆಲ್ಲ ಕುರಿಗಳನ್ನ ಮೇಲಿಕ್ಕೆ ಬಿಡ್ತಾರ. ಮೇಲಿಕ್ಕೆ ಬಂದು ಒಬ್ರಿಗೊಬ್ರು ಗೆಳೆಯರು ಏನ್ ಮಾಡ್ತಿರ್ತಾರ, ಆಟ ಆಡ್ತಿರ್ತಾರ. ಸಿದ್ಧರು ಊರಿಂದ ಊರಿಗೆ ಹೋಗೋ ಮುಂದೆ ಆ ನದಿ ದಂಡಿಗೆ ಬಂದಿದ್ರು. ಹುಡುಗರು ಆಡೋದನ್ನ ನೋಡ್ಕೋತ ನಿಂತಿದ್ರು. ನಮ್ಮ ಜೊತೆ ನೀನು ಬಾ ಆಡಾಕಂತ ಕರೆದ್ರು. ಆಡಾಕ್ ಹೋದ್ರಿ ಇವರು. ಬಹಳಷ್ಟು ಆಟ ಆಡಿ ದಣವಾದ ಮೇಲೆ ಎಲ್ಲಾರು ಕೂಡಿ ತಾವು ತಂದು ಬುತ್ತಿ ತಂದಿದ್ರು. ಅದನ್ನ ಬಿಚ್ಚಿ ಎಲ್ಲಾರು ಸಾಲು ಹಿಡಿದು ಊಟಕ್ಕೆ ಕೂತ್ರು ಗುಂಪು ಕೂಡಿ. ಅವಾಗ ಸಿದ್ಧನಾಥರ ಬುತ್ತಿ ಅಂತ ಇರ್ಲಿಲ್ಲ, ಅವ್ರು ಭಿಕ್ಷೆ ಬೇಡ ಉಣ್ಣವ್ರಲ್ಲ. ಅವಾಗ ಅವ್ರು ಏನ್ ಮಾಡಿದ್ರು, ಹುಡುಗರು ಬಾ ನಮ್ಮ ಜೊತೆ ನೀನು ಉಣ ಬಾ ಅಂತಂದ್ರು. ಕರೆದು ಸಹನಾವವತು ಸಹನೌ ಭುನಕ್ತು, ಎಲ್ಲರೂ ಕೂಡಿ ಊಟ ಮಾಡೋದೇ ಅದು. ಅವಾಗ ಊಟಕ್ಕೆ ಕರೆದ್ರು. ಎಲ್ಲರೂ ಆನಂದದಿಂದ ಊಟ ಮಾಡಿದ್ರು. ಕುರಿಗಳು ಸಾವಕಾಶ ಮೇಯುತ್ತಿರುವಾಗ ಒಮ್ಮಿಂದೊಮ್ಮೆ ಗಟ್ಟಿಯಾಗಿ ಕೂಗುತ್ತಾ ಅತ್ತಿತ್ತ ಓಡುತ್ತಿದ್ದವು. ಏನ್ ಮಾಡಿದ್ರು, ಒಮ್ಮೆಲೆ ಎಲ್ಲವೂ ಕೂಡಿ ಬ್ಯಾ ಬ್ಯಾ ಅಂತ ಚೀರಿ ಎತ್ತಬೇಕತ್ತಾಗ ಓಡಾಕತ್ತಿದ್ದು. ಇದನ್ನು ನೋಡಿ ಕುರಿ ಕಾಯುವ ಹುಡುಗರು ಗಾಬರಿಯಾಗಿ ತಾವು ಮಾಡುತ್ತಿದ್ದ ಊಟವನ್ನು ಅಲ್ಲೇ ಬಿಟ್ಟು ಓಡುತ್ತಿದ್ದ ಕುರಿಗಳ ಬೆನ್ನು ಹತ್ತಿದರು. ಎಲ್ಲವೂ ಎತ್ತಬೇಕತ್ತಾಗ ಓಡಾಕತ್ತಿದ್ಕೊಳ್ಳೆ ಕುರಿ ಕಾಯುವ ಹುಡುಗರು ಗಾಬರಿ ಬಿಟ್ಟು ತಾವು ಉಣ್ಣೋ ಬುತ್ತಿನ ಅಲ್ಲೇ ಬಿಟ್ಟು ತಮ್ಮ ಕುರಿಗಳ ಹಿಂದೆ ಓಡಾಕತ್ತಿದ್ರು. ಕುರಿಗಳು ಯಾಕೆ ಓಡಿದವು ಎಂದು ಯಾರಿಗೂ ಗೊತ್ತಾಗದೆ ಎಲ್ಲರೂ ಓಟವನ್ನು ಹಿಡಿದರು. ಯಾಕೆ ಓಡಾಕತ್ತಾವು ಅಂತ ವಿಚಾರ ಮಾಡ್ಲಿಲ್ಲ ಅವರು. ಹಂಗ ಓಡಿದ ಕೂಡಲೇ ಅವ್ರ ಹಿಂದೆ ಹಿಡಿಯಾಕ ಓಡಾಕತ್ತಿಬಿಟ್ರು. ಆ ಕುರುಬರ ಕೂಡ ಸಿದ್ಧರು ಎದ್ದು ಭಯದ ಕಾರಣವನ್ನು ತತ್ಕಾಲ ತಿಳಿದುಕೊಂಡ್ರು. ಅವ್ರು ಯಾಕೆ ಓಡಾಕತ್ತಿದ್ರು ಅನ್ನೋದನ್ನ ಸಿದ್ಧರು ಅವ್ರ ಜೊತೆ ಸ್ವಲ್ಪ ಹೊತ್ತು ಓಡಿದ್ರು. ಆಮೇಲೆ ನಿಂತು ವಿಚಾರ ಮಾಡಿದ್ರು, ಯಾಕೆ ಓಡಾಕತ್ತಾವು, ಕುರಿ ಯಾಕೆ ಓಡಾಕತ್ತಾವು, ಕುರಿ ಹಿಂದ ಹುಡುಗರು ಯಾಕೆ ಓಡಾಕತ್ತಾವು ಅಂತ ಹೇಳಿ ನೋಡಾಕತ್ತಿದ್ರು. ಆ ಕುರುಬರ ಕೂಡ ಸಿದ್ಧರು ಎದ್ದು ಭಯದ ಕಾರಣವನ್ನು ತತ್ಕಾಲವೇ ತಿಳಿದುಕೊಂಡರು. ಒಂದು ವ್ಯಾಘ್ರವು ಸಮೀಪ ಒಂದು ಕಂಟಿಯೊಳಗೆ ಕೂತುಕೊಂಡಿತ್ತು. ಯಾಕೆ ಕುರಿಗಳು ಓಡಿದ್ವು ಅಂತಂದ್ರೆ ಸಮೀಪದ ಮುಳ್ಕಂಟಿಯೊಳಗ ಅನೇಕ ಗಿಡಗಳು ಕೂಡಿ ಕಂಟಿ ಹಬ್ಕೊಂಡು ಕೂತಿತ್ತಲ್ಲ, ಅದರ ಮರಿಗೆ ಒಂದು ಹುಲಿ ಬಂದು ನಿಂತಿತ್ತು. ಹುಲಿ ನೋಡಿದ ಕೂಡ ಇನ್ನು ನಮ್ಮನ್ನ ಹಿಡಿಯಾಕೆ ಬರ್ತೈತಿ ಅಂತೇಳಿ ಕುರಿಗಳು ಏನ್ ಮಾಡಿದ್ರು, ಅತ್ತಾಗಿತ್ತಾಗ ಓಡಾಕತ್ತಿದ್ದು. ಆಗ ಮಹಾತ್ಮರು ಕಂಠಿಯ ಸಮೀಪ ಬಂದು ಏನು ಕೆಲಸ ಮಾಡಿದರು ಎಂಬುದನ್ನು ಸಾವಧಾನ ಚಿತ್ತದಿಂದ ಕೇಳುವಂಥವರಾಗಿರಿ. ಆ ಸಮೀಪ ಹುಲಿಯಲ್ಲಿ ನಿಂತಿತ್ತಲ್ಲ, ಅದನ್ನು ನೋಡಿದ್ರು ಇವರು ಸಿದ್ಧರು. ಏನ್ ಮಾಡಿದ್ರಪ್ಪ ಆ ಮುಳ್ಳುಕಂಟಿ ಹತ್ರ
ಹುಲಿ ಏನು ಪೊದೆಯೊಳಗೆ ನಿಂತುಕೊಂಡಿತ್ತು. ಅದಕ್ಕೇನು ಮಾಡಿದ್ರು ಅಂದ್ರೆ, ಒಂದು ಕುರಿಯನ್ನು ಎತ್ತಿಕೊಂಡು ಹೋಗಬೇಕಂತೆ ಜಪ್ಪಿಸಿ ಕುಳಿತಿರುವಾಗ ಆ ಹುಲಿಯ ಹಿಂದಿನಿಂದಲೇ ಸಿದ್ಧರು ಸಾವಕಾಶವಾಗಿ ಬಂದು ಅಕಸ್ಮಾತಾಗಿ ಅದರ ಬೆನ್ನ ಮೇಲೆ ಚಪ್ಪರಿಸಿದರು. ಅದು ಏನು ಮಾಡಿತ್ತು ಅಂದ್ರೆ, ಕಳ್ಳ ಹೆಜ್ಜೆ ಇಟ್ಕೋ ಅಂತ ಬಂದು ಹಿಂದಕ್ಕೆ ನಿಂತಿತ್ರಿ. ಕುರಿಗಳೆಲ್ಲ ತಮ್ಮಷ್ಟಕ್ಕೆ ತಾವು ಮೇಯಾಕತ್ತಿದ್ದು. ಯಾವುದರ ಒಂದು ಕುರಿನ ಮೆಲ್ಲಕ ಹೋಗಿ ನೋಡಿ ಹಿಡ್ಕೊಂಡು ಬರಬೇಕು ಅಂತೇಳಿ ಕುರಿ ಜಪ್ಪಿಸಿ ಕುಂತಿತ್ತು. ಸಿದ್ಧರು ಏನು ಮಾಡಿದ್ರು ಅಂದ್ರೆ, ಮತ್ತೊಂದು ಭಾಗದಿಂದ ಬಂದು ಅದರ ಬೆನ್ನ ಮೇಲೆ ಚಪ್ಪರಿಸಿಬಿಟ್ರು. ಕೂಡಲೇ ಹುಲಿಯು ಗಾಬರಿಯಾಗಿ ಒಮ್ಮಿಂದೊಮ್ಮೆಲೆ ಹಾರಿತು. ಅದಕ್ಕೆ ಯಾರು ತನಗೆ ಯಾರೋ ಬಂದು ಬಡಿತಾರೋ ಅನ್ನೋ ಖಬರ್ ಇಲ್ಲ. ಅದಕ್ಕೆ ಬರೀ ಮಂದಿನ ಹಿಡಿಬೇಕು ಅನ್ನೋದಿತ್ತು, ಬೇರೆ ಕುರಿನ ಹಿಡಿಬೇಕು ಅನ್ನೋದು. ತನಗೆ ಯಾರು ಏನು ಮಾಡ್ತಾರೋ ಅನ್ನೋದು ಭಯದಿಂದ ನಿರ್ಭಯವಾಗಿ ನಿಂತಿತ್ತು. ಹಿಂದಿನಿಂದ ಬೆನ್ನಿಂದ ಬಂದು ಚಪ್ಪರಿಸಿದ ಕೂಡಲೇ ಗಾಬರಿಯಾಗಿ ಎತ್ತರಕ್ಕೆ ಹಾರಿ ಬಿತ್ತರಿದು. ಅದರ ಕಿವಿಯನ್ನು ಗಟ್ಟಿಯಾಗಿ ಹಿಡಿಯಲು ಅದು ಶಕ್ತಿಪಾತವಾಗಿ ಸುಮ್ಮನೆ ನಿಂತಿತ್ತು. ಅದರ ಬೆನ್ನ ಹಿಂದೆ ಹೋಗಿ ಚಪ್ಪರಿಸಿದ್ರು. ಅದು ಮ್ಯಾಲ ಹಾರಿ ಕೆಳಗೆ ಬೀಳೋದ್ರೊಳಗನ ಅದರ ಕಿವಿ ಗಡ್ಡಿನ ಹಿಡಿದು ಜೋರಾಗಿ ಎಳೆದರು. ಕಿವಿಯನ್ನು ಗಟ್ಟಿಯಾಗಿ ಹಿಡಿದಲು ಶಕ್ತಿಪಾತವಾಗಿ ಸುಮ್ಮನೆ ನಿಂತಿತ್ತು. ಕಿವಿ ಜಗ್ಗಿ ಹಿಡಿದು ಕೂಡಲೇ ಏನಪ್ಪ ಶಕ್ತಿನ ಹೋದಂಗಾಗಿ ಸುಮ್ಮನೆ ನಿಂತು. ಅದಕ್ಕೆ ಮನ್ಯಾಗ ಹಿರಿಯರು ಹಿಂಡ್ಬೇಕಾರೆ ಕಿವಿ ಹಿಂಗೆ ಹಿಂಡ್ತಾರ್ರಿ. ಇದು ಕೆಳಗಿನ ಭಾಗ ಹಿಂಡಕ್ಕೆ ಹೋಗಂಗಿಲ್ಲ, ಬಿಚ್ಚಿ ಬಂದ್ಬಿಡ್ತದ ಅದು ಲಗುನ್ನೆ. ಅದಕ್ಕೆ ಸ್ವಲ್ಪ ಜೋರಾಗಿ ಒತ್ತರಿ ಕಿವಿ ಕೆಂಪಾಗ್ಬಿಡ್ತದ, ಮುಖ ಎಲ್ಲ ಕೆಂಪಾಗ್ತದ, ಜೀವ ಭಾಗ ತೆಳುವಾಗಿ ಸಿಕ್ಕೊಂಡಿರೋದು ಇಲ್ಲಿ. ಆಗ ಸಿದ್ಧರು ಅದರ ಬೆನ್ನು ಹತ್ತಿ ಆ ಕುರಿ ಕಾಯುವ ಹುಡುಗರಿಗೆ ಕೂಗಿ ಇತ್ತ ಬನ್ನಿರೆಂದು ಕರೆದರು. ಸಿದ್ಧರು ಅದರ ಹುಲಿ ಹತ್ತಿರ ಹೋದ್ರು, ಬೆನ್ನ ಮೇಲೆ ಹತ್ತಿದ್ರು, ಬೆನ್ನ ಮೇಲೆ ಹತ್ತಿ ಹೋದ್ರು. ಮತ್ತೆ ಕುರಿ ಕಾಯುವ ಹುಡುಗರಿಗೆ ಇತ್ಲಾಗ ಬರ್ರಿ ಅಂತೇಳಿ ಕೂಗಿ 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 ಕರೆಯಾಕ ಹತ್ತಿದ್ರು. ಇದನ್ನು ನೋಡಿ ಹುಡುಗರು ಓಡುವುದನ್ನು ಬಿಟ್ಟು ನಿಂತರು. ಸಿದ್ಧರ ಸಣ್ಣ ಮೂರ್ತಿಯು ಆ ಮಹಾವ್ಯಾಘ್ರದ ಬೆನ್ನ ಮೇಲೆ ಕೂತಿದ್ದು ನೋಡಿ ಆಶ್ಚರ್ಯಚಕಿತರಾದರು. ಕಿವಿ ಹಿಂಡದ್ದಲ್ದ ಎರಡೂ ಕಿವಿ ಹಿಡಿದು ಜಗ್ಗಿ ಅದರ ಮ್ಯಾಲೆ ಕುಂತು ಬಿಟ್ರಿ ಸಿದ್ಧರು. ಎದ್ರ ಮೇಲೆ? ಹುಲಿ ಮೇಲೆ. ಅದಕ್ಕೆ ಎಲ್ಲಾರು ಬರ್ರಿ ಅಂತ ಕೂಗಿದ್ರು. ಕುರಿಗಾಯೋ ಹುಡುಗರು ಓಡಿ ಬಂದ್ರು. ನೋಡ್ತಾರ ಸಿದ್ಧ ಹುಲಿ ಮೇಲೆ ಕುಂತಾನ. ಆಕೆ ಅವರು ಆಶ್ಚರ್ಯಚಕಿತರಾದ್ರು. ಹುಲಿ ಮೇಲೆ ಕೂತದ್ ನೋಡಿದ್ರ ಅಂದ್ರೆ ಹುಲಿ ನೋಡಿದ್ರೆ ಮಾರ್ದೂರ್ ಹೋಗೋರು ನಾವು, ಕುರಿ ಕಾಯೋ ಜನ ಆಗಲಿ ನಾವಾಗಲಿ. ಇದು ಬಂದದ್ದು ನೋಡಿ ಇನ್ನೂ ಆಶ್ಚರ್ಯಚಕಿತರಾದ್ರು. ಮನಸ್ಸಿನೊಳಗೆ ಹುಲಿಯ ಭಯವಿತ್ತು. ಅವ್ರೇನ ಕುಂತಾರಪ್ಪ, ನಾವು ಸಮೀಪ ಹೋದ್ರೆ ಜಾಡ್ಸಿ ಒದ್ದು ನಮ್ಮ ಹತ್ರ ಬಂದ್ರೆ ಏನ್ ಮಾಡ್ಬೇಕು ಅಂತೇಳಿ ಅವ್ರು ಅಂಜಾಕತ್ತಿದ್ರು. ಆಗ ಮಹಾತ್ಮರು ಆ ಹುಡುಗರು ನಿಂತಲ್ಲಿ ಹೋಗುವಂತೆ ಆ ಹುಲಿಯನ್ನು ಪ್ರೇರಿಸುವಂತ ಆದರು. ಮಹಾತ್ಮರು ಆ ಹುಡುಗರು ನಿಂತಲ್ಲಿಯೇ ಹೋಗುವಂತೆ ಅಂದ್ರ ನಿಂತಲ್ಲೇನ ಅಲ್ಲೇ ನಿಂದ್ರಿ, ನೀವು ಬೇರೆ ಕಡೆ ಮುಸಿರಾಡ್ಬೇಡ್ರಿ, ಹೋಗ್ಬೇಡ್ರಿ ಅಂತೇಳಿ ಹುಲಿಯ ಮೇಲೆ ಕೂತಂತಹ ಸಿದ್ದರಾಯರು ಹುಲಿಯನ್ನ ಪ್ರೇರಿಸುವಂಥವರಾದರು. ತಮ್ಮ ಕಡೆಗೆ ಹುಲಿ ಬರುವುದನ್ನು ನೋಡಿ ಆ ಹುಡುಗರು ಓಡಲು ಆರಂಭಿಸಿದರು. ಅವ್ರು ಬರಾಕೊಲ್ರು ಅಂತ ತಿಳ್ಕೊಂಡ ಮೇಲೆ ಹುಲಿರಾಯಗ ಇವ್ರು ಹೇಳಿದ್ರು, ಹೋಗಿ ಅವ್ರಿದ್ದಲ್ಲೇ ನಡಿ ಅನ್ನಕತ್ತು. ಹ್ಯಾಂಗ ಹುಲಿನ ಅವ್ರು ನಡೆಸಿಕೊಂಡು ಸಮೀಪ ಬರಾಕತ್ತಿದ್ರು. ಹುಡುಗರು ಮತ್ತೆ ಓಡಾಕತ್ತಿ ಬಿಟ್ರು. ಸಿದ್ಧರೆನ್ನುತ್ತಾರೆ, ಎಲ್ಲ ಈ ಹುಡುಗರಿರ ನೀವು ಹೆದರಬೇಡಿರಿ. ನಿಮಗೆ ಆಡಿಸಲಿಕ್ಕೆ ಇದೊಂದು ಪಶುವನ್ನು ತಂದಿರುವೆನು. ಇದು ಬಹು ಸಾಧುವಾಗಿರುವ ಪ್ರಾಣಿಯು ನಿಮಗೇನೂ ಹಾನಿ ಮಾಡುವುದಿಲ್ಲ. ಸಿದ್ಧರಂತಾರ, ಓಡಬೇಡ್ರಿ ನಿಂದರ್ರಿ. ಇದು ನಿಮಗೆ ಆಡಾಕಂತ ತಂದಿನಿ, ಒಂದು ಪಶುವನ್ನ, ಒಂದು ಪ್ರಾಣಿ ತಂದಿನಿ ನಿಮಗೆ ಆಡಾಕಂತೇಳಿ. ಇದು ಬಹಳ ಸಾಧು ಪ್ರಾಣಿ ಅಂತಾರು. ಹುಲಿ ಸಾಧು ಪ್ರಾಣಿರೇ ಅವ್ರು ಮಾಡ್ಯಾರ ಹಂಗ. ಅದಕ್ಕೆ ಅವ್ರ ಅಂತಾರ, ಇದು ಸಾಧು ಪ್ರಾಣಿ ಅದ ನಿಂದ್ರಿ, ಯಾರಿಗೇನು ಮಾಡಂಗಿಲ್ಲ, ಇದು ತಿನ್ನಂಗಿಲ್ಲ, ಗುರ್ರ ಅನ್ನಂಗಿಲ್ಲ, ನಿಮ್ಮ ಮೇಲೆ ಬರ್ರಿಲ್ಲೇ ಅಂತ ಕರೆದ್ರು. ಹುಡುಗರು ಅನ್ನುತ್ತಾರೆ, ಎಲೈ ಸಿದ್ಧನೇ, ನೀನು ಮಹಾಪುರುಷನಿದ್ದಂತೆ ಕಾಣಿಸುತ್ತಿ. ನಿನ್ನ ಕಡೆ ವಶ್ಯಾದಿ ಸಿದ್ಧಿಗಳಿರುವವು, ಆ ಶಕ್ತಿ ನಮಗೆ ಇಲ್ಲ. ಸಿದ್ಧನೇ, ನಿನ್ನ ಹತ್ರ ವಶೀಕರಣ ಮಾಡೋ ಶಕ್ತಿ ಅದ, ನಿನ್ನ ಹತ್ರ ಮಹಾ ಮಂತ್ರ ಅದ, ನೀನು ಮಾಟಗಾರನಿದ್ದಿ, ನಿನ್ನ ಹತ್ರ ಅವದನ್ನ ಹಿಡಿತಾ ಸಾಧಿಸ್ತಕ್ಕಂಥ ಒಂದು ವಶೀಕರಣ ಮಂತ್ರ ಐತಿ. ಅದಕ್ಕೆ ನೀನು ಅದನ್ನ ಹಿಡ್ಕೊಂಡು ಅದಕ್ಕೆ ಆಡ್ಸಾಕತ್ತಿ. ಆದ್ರೆ ವಶೀಕರಣ ಶಕ್ತಿ ಮಂತ್ರ ನಮ್ಮ ಕಡೆ ಇಲ್ಲ. ಸ್ವಾಭಾವಿಕವಾಗಿ ಹುಲಿಯು ಹಿಂಸ್ರ ಪ್ರಾಣಿಯು,
ಹುಲಿ ಏನು ಮಾಡೋದ್ರಿ, ಹಿಂಸೆ ಕೊಡತಕ್ಕಂಥ ಪ್ರಾಣಿ ಅದು, ಹಿಡಿದು ತಿನ್ನೋದು ಅದು. ಮನುಷ್ಯರು ಬರಲಿ, ನಾಯಿ ಬರಲಿ, ಮತ್ತೊಂದು ಪ್ರಾಣಿ ಬರಲಿ, ಹಿಡಿದು ತಿನ್ನುವಂಥದ್ದು. ಅದು ಸಾಧುವಾಗೈತಿ ಈಗ ಅಂತಂದ್ರೆ ಅದಕ್ಕೆ ಕಾರಣ ಯಾರು? ನೀನಂದ್ರೆ ನಿನ್ನ ಕಡೆ ಇರೋದು ಏನೈತಿ? ವಶೀಕರಣ ಮಾಡ್ಕೊಳ್ಳೋದು ಮಂತ್ರದ ಯಂತ್ರದ ನಿನ್ನ ಕಡೆ, ಒಂದು ತಂತ್ರದ ನಿನ್ನ ಕಡೆ. ಅದಕ್ಕೆ ನೀವು ವಶೀಕರಣ ಮಾಡಿದಿ. ಸರಿ, ನಿನ್ನ ಕಡೆ ಇದ್ದದ್ದು ಮಂತ್ರ ನಮ್ಮ ಕಡೆ ಇಲ್ಲಲ್ಲಪ್ಪ, ನಾವು ಬರಂಗಿಲ್ಲ. ಅದು ನಮ್ಮ ಮೇಲೆ ಅದರ ಸ್ವಭಾವವನ್ನು ತೋರಿಸುವುದು. ನಿನ್ನ ಹತ್ರ ಬಂದು ಸುಮ್ಮನೆ ನಿಂತೈತದು, ನಮ್ಮ ಕಡೆ ಬಂದು ಹಂಗೆ ನಿಲ್ಲಂಗಿಲ್ಲ, ಅದು ನಮ್ಮನ್ನು ಹಿಡಿದು ತಿನ್ನತೈತಿ. ನಿನ್ನ ಮಾತಿನ ಮೇಲೆ ನಮಗೇನು ವಿಶ್ವಾಸವಾಗದು. ನಿನ್ನ ಮಾತಿನ ಮೇಲೆ ನಮಗೆ ವಿಶ್ವಾಸ ಇಲ್ಲಪ್ಪ, ಅದು ಸಾಧು ಪ್ರಾಣಿ, ಅದು ಏನು ಮಾಡಂಗಿಲ್ಲ ಅಂತೀಯಲ್ಲ, ನಮಗೆ ವಿಶ್ವಾಸ ಇಲ್ಲ. ಮನಸ್ಸಿನಲ್ಲಿ ಬಹಳ ಭಯವಾಗುತ್ತದೆ. ಅದು ನೆನೆಸಿಕೊಂಡ್ರೆ ಹುಲಿ ಅಂತಂದ್ರೆ ನಮ್ಮ ಭಯ ಆಗ್ತದೆ. ಇನ್ನು ಎದುರಿಗೆ ನೋಡಿದ್ರೆ ಇನ್ನೂ ಮೈ ನಡ್ಗಾಕತ್ತೈತಿ ನಮ್ದು, ನಮಗೇನು ಭಾಳ ಭಯ ಆಗ್ಲಿಕ್ಕತ್ತದ. ಆಗ ಮಹಾತ್ಮರು ಏನು ಮಾಡಿದರೆಂದ್ರೆ, ಒಬ್ಬ ಹುಡುಗನನ್ನು ಬಲಾತ್ಕಾರದಿಂದ ಹಿಡಿದು ಆ ಬೆನ್ನ ಮೇಲೆ ಕೂಡಿಸಿಕೊಂಡರು. ಇಷ್ಟೆಲ್ಲ ಹೇಳೋ ಮುಂದೆ ಮೆಲ್ಲಕ ಹುಲಿನ ನಡೆಸ್ಕೋತ ಹೋಗಿ ಸಿದ್ದರಾಯರು ಏನು ಮಾಡಿದಾರ್ರಿ, ಒಂದು ಹುಡುಗನ್ನ ಜೋರಾಗಿ ಬಲಾತ್ಕಾರದಿಂದ ವಲ್ ಅಂದ್ರು, ಹಠ ಮಾಡಿದ್ರು, ಎಳ್ಕೊಂಡು ಒಂದು ಹುಲಿ ಮೇಲೆ ಕೂರಿಸಿದ್ರು. ಆಗ ಎಲ್ಲ ಹುಡುಗರು ನೋಡುತ್ತಿದ್ದರು. ಹುಲಿ ಆದರೂ ಮೋರೆ ಕೆಳಗೆ ಮಾಡಿ ಸ್ವಸ್ಥವಾಗಿ ನಿಲ್ಲುವಂತದ್ದಾಯಿತು. ಎಲ್ಲಾರು ಯಾವಾಗ ಗುರ್ರ ಅಂತೈತೋ, ಯಾವಾಗ ನಮ್ಮ ಮೇಲೆ ಬರ್ತೈತೋ, ಜಪ್ಪಿಸಿ ಹಾಕ್ತಂತೆ ಬರ್ತೈತೋ ಅಂತೇಳಿ ಅಂಜಾಕತ್ತು ಬಿಟ್ಟಿದ್ರು. ಅವಾಗ ಏನು ಮಾಡಿದ್ರಿ, ಎಲ್ಲ ಹುಡುಗರು ನೋಡ್ಕೋತ ನಿಲ್ಲೋದ್ರೊಳಗೆ ಹುಲಿ ಏನು ಮಾಡ್ತು ಅಂದ್ರೆ, ತಲೆ ಕೆಳಗೆ ಮಾಡ್ಕೊಂಡು ಸುಮ್ಮನೆ ನಿಂತು ಬಿಟ್ಟಿತ್ತು. ಕೆಲವು ಹೊತ್ತಿನವರೆಗೆ ಹುಡುಗರು ನೋಡಿದ ಮೇಲೆ ಅವರಿಗೆ ಧೈರ್ಯವಾಯಿತು. ಒಬ್ಬ ಹುಡುಗನು ಕುಂತಲ್ರಿ, ಮತ್ತೆ ನೋಡಕ್ ಹತ್ತಿರಲ್ಲ, ಅದು ತಲೆ ಕೆಳಗೆ ಹಾಕಿತ್ತಲ್ಲ, ಅದನ್ನ ನೋಡಿ ಅವಾಗ ಹುಡುಗನಿಗೆ ಸ್ವಲ್ಪ ಧೈರ್ಯ ಬಂತು. ಬಟ್ ಏನೋ ಇದು ಒಂದು ಸಾಧು ಪ್ರಾಣಿ ಆಗಿಬಿಟ್ಟೈತಿ ಈಗ ಅಂತೇಳಿ. ಆಮೇಲೆ ಅವರು ಸಂತೋಷದಿಂದ ಆ ಹುಲಿಯ ಹತ್ತಿರ ಬಂದು ಎಲ್ಲಾ ಭೀತಿಯನ್ನು ಬಿಟ್ಟು ಅದರ ಕೂಡ ನಾನಾ ಪ್ರಕಾರವಾಗಿ ಆಡುವಂಥವರಾದರು. ಒಬ್ಬ ಬಾಲನ ಜಗದ, ಒಬ್ಬ ಕೈ ಆಡಿಸಿದ, ಒಬ್ಬ ಕಿವಿ ಜಗದ, ಒಬ್ಬ ಮಿಶಿ ಜಗದ, ಒಂದು ನಾಲ್ಗೆ ಇಳಿದು ಹಿಂಗೆ ಎಳಿಸಿದ, ಒಬ್ಬ ಹಣಿ ಮೇಲೆ ಕೈ ಆಡಿಸಿದ. ಒಟ್ಟು ಅದು ಒಂದು ಸಾಧು ಪ್ರಾಣಿ ಅಂತ ತಿಳ್ಕೊಂಡು ಎಲ್ಲರೂ ಪಾಪ ಅದಕ್ಕೆ ವಿಷಯ ಕೊಡಾಕತ್ತಿದ್ರಿ ಹುಡುಗರೆಲ್ಲ ಬಂದು. ಪ್ರತಿದಿನವೂ ಹುಡುಗರು ಕುರಿಗಳನ್ನು ಕಾಯಿಸಲಿಕ್ಕೆ ಕರಕೊಂಡು ಬಂದಾಕೆ ಹುಲಿಯಾದರೂ ಅಡವಿಯೊಳಗಿಂದ ಅವರ ಕೂಡ ಆಡಲಿಕ್ಕೆ ಬರುತ್ತಿತ್ತು. ಹುಡುಗರು ಕುರಿ ಸಂಜೆ ಮುಂದೆ ಹೋಗ್ತಿದ್ರಿ ಅವ್ರ ಮನೆಗೆ ಕುರಿಗಳನ್ನೆಲ್ಲ ತಗೊಂಡು. ಮರ್ದಿವ್ಸ ಮುಂಜಾನೆ ಅವ್ರು ಬರ್ತಿದ್ರು, ಬಂದು ಆಟ ಆಡಿ ಬುತ್ತಿ ಬಿಚ್ಚಾಕ ಇದು ಹುಲಿ ಗವಿಯೊಳಗಿನಿಂದ ಹೊರಗೆ ಬರ್ತಿತ್ತು ಹುಡುಗರ ಜೋಡಿ. ಸಿದ್ಧರು ನಿತ್ಯ ಹುಲಿಯ ಮೇಲೆ ಕೂತಿರುವಾಗ ಹುಡುಗರು ಅದನ್ನು ಹೊಡೆಯುತ್ತಿದ್ದರು. ನೋಡ್ರಿ, ನಮ್ಮ ಮಂದಿ ಒಟ್ಟು ಸುಮ್ಮನೆ ಇರಂಗಿಲ್ರಿ. ಒಟ್ಟು ಮಂದಿ ಗುರ್ರ ಅನ್ಕೋತನ ಇರ್ಬೇಕು ನಾವು. ಗುರ್ರ ಅಂದ್ವಿ ಹಿಂಸರಿತಾರ, ಗುರ್ರ ಅಂದಿಲ್ಲ ನಮ್ಮನ್ನ ಹೊಡಿತಾರ. ಹಂಗಾತ್ ನೋಡ್ರಿ. ಇಲ್ಲಿ ಕುರಿ ಕಾಯಿ ಮೇಯ್ಸಾಕ್ ಬರ್ತಿದ್ರು. ಯಾವಾಗ ಸಿದ್ಧನಾಥರು ಆಡ್ಕೋತ ಅದ್ರ ಮ್ಯಾಲೆ ಕುಂದಿರ್ತಿದ್ರು, ಅವಾಗ ಇವರೆಲ್ಲ ಆಡಕ್ ತಾನು ಬರ್ತಿತ್ತದ ಪಾಪ ಹುಲಿ ಗವಿ ಆಗ್ಲಿಂದ. ಬಂದ ಕೂಡಲೇ ಸಿದ್ಧನಾಥರು ಅದ್ರ ಮ್ಯಾಲೆ ಏರ್ತಿದ್ರು. ಅದ್ರ ಮ್ಯಾಲೆ ಏರೋದು ಅಟ್ಟ ತಡ. ಒಬ್ಬ ಬಡಗಿ ಹಿಡ್ದ ಹೊಡಿತಿದ್ದ, ಒಬ್ಬ ತನ್ನ ಕೋರ್ಲಿಂದ ಹೊಡಿತಿದ್ದ, ಒಬ್ಬ ಕೈಲಿಂದ ಗೊತ್ತಿದ್ದ, ಒಬ್ಬ ಕಿವಿ ಜಗ್ತಿದ್ದ, ಒಬ್ಬ ಕಾಲು ಎಳೆಯೋದು, ಒಟ್ಟು ಸಿಕ್ಕಂಗ ಅದಕ್ಕೆ ಹಿಂಸೆ ಕೊಡ್ತಿದ್ರು. ಸಿದ್ಧರಿಗೆ ಅದರ ಮೇಲೆ ಹುಡುಗರು ಅದನ್ನು ಹೊಡೆಯುತ್ತಿದ್ದರು. ಸಿದ್ಧರಿಗೆ ಅದರ ಮೇಲೆ ಬಹು ಪ್ರೀತಿ ಉಂಟಾಗಿ ಆಗಾಗ್ಗೆ ಅದರ ಮುಖವನ್ನು ಮಮತೆಯಿಂದ ಹಿಡಿದು ಕೈಯಾಡಿಸುತ್ತಿದ್ದರು. ಸಿದ್ಧರಿಗೆ ಅನಿಸ್ತಿತ್ತು, ಪಾಪ ನಮ್ಮ ಹುಡುಗರೆಲ್ಲ ಗೆಳೆಯರು ಕುರಿಕಾಯೋರು ಭಾಳ ತ್ರಾಸ ಕೊಡಕತ್ತಾರ ಅಂತ ಅನಿಸ್ದಾಗ, ಅದು ಮುಖ ಕಿವಿಚಿದಂಗೆ ಮಾಡಿದಾಗ ಅದು ನೋವಾಗಿ ಮೇಲಕ್ಕೆ ಹಿಂದೆ ಮುಖ ಮಾಡಿ ನೋಡ್ತಂದ್ರೆ ಅವಾಗ ಸಿದ್ಧನಾಥರು ಏನು ಮಾಡ್ತಿದ್ರಿ, ಅದ್ರ ಮುಖದ ಮೇಲೆ ಕೈ ಆಡಿಸಿ ಸುಮ್ಮನಿರು ಅನ್ನೋರು. ಹಂಗೆ ಈಗ ಮಕ್ಕಳು ಅಳೋ ಮುಂದೆ ತಾಯಿ ಹೆಗಲ ಮೇಲೆ ಹಾಕ್ಕೊಂಡು ಎರಡೇಟು ಮೆಲ್ಲಕ ತಟ್ಟಿದ ಕೂಡಲೇ ಮಗು ಅಳೋದು ಮರಿತೈತಿ. ಭಾಳಷ್ಟು ಅಳೋ ಮರ ಎದುರಿಗೆ ಹತ್ತಿದ್ಲಂದ್ರೆ ಅತ್ತಿ ಜಬರಿಸ್ತಾಳ ಅಷ್ಟ. ಹಂಗದೇನು ಹಿಂಗದೇನು ಅಂದ ಕೂಡ ಅದು ಅಳಕ್ಕೆ ಚಲೋ ಮಾಡೋದು. ಅಳಕ್ಕೆ ಚಲೋ ಮಾಡಿ ಕೂಡ ತಾಯಿ ಏನು ಮಾಡ್ತಾಳ್ರಿ, ಹೆಗಲ ಮೇಲೆ ಹಾಕ್ಕೊಂಡು ಸುಮ್ಮನೆ ನಿನಗಲ್ಲ ಸುಮ್ಮನೆ ಆಗಂತ. ಹಂಗೆ ಇವ್ರು ಏನು ಮಾಡ್ತಿದ್ರು, ಇರ್ಲಪ್ಪ ಇರಲಿ ಅಂಥೇಳಿ ಮುಖದ ಮೇಲೆ ಕೈ ಆಡಿಸ್ತಿದ್ರು. ಹೀಗಿರುತ್ತಾ ಒಂದಾನೊಂದು ದಿವಸ ಒಬ್ಬ ಬೇಟೆಗಾರನು ಈ ವರ್ತಮಾನವನ್ನು ಕೇಳಿ ಆ ಹುಲಿಯನ್ನು ಕೊಲ್ಲುವ ಉಪಾಯವನ್ನು ಚಿಂತಿಸುವವನಾದನು. ದಿನಾನು ಬೇಟೆ ಆಡಕ್ಕೆ ಬರ್ತಕ್ಕಂಥ ಬೇಟೆಗಾರರಿಗೆ ಸುದ್ದಿ ಹೋದ್ರಿ, ಒಂದು ಹುಲಿ ಬರ್ತೈತಿ, ಆ ಹುಲಿ ಕುರಿ ಕಾಯೋ ಹುಡುಗರ ಜೊತೆ ಆಟ ಆಡ್ತೈತಿ,
ಒಬ್ಬ ಅಜ್ಜದಾನ, ಒಬ್ಬ ಹುಡುಗ ದೊಡ್ಡ ಹುಡುಗದಾನ, ಅವ ಅದ್ರ ಮೇಲೆ ಏರ್ ಕುಂದಿರ್ತಾನ. ಅದು ಯಾರು ಬಡದ್ರು, ಯಾರು ಬಾಲ ಜಗ್ಗಿದ್ರು, ಏನು ಮಾಡಿದ್ರು ಸುಮ್ಮನೆ ಇರ್ತೈತಿ ಆ ಹುಲಿ ಅನ್ನೋದನ್ನ ಕೇಳಿ ಅವ ಬೇಟೆಗಾರ ಏನು ಮಾಡಿದ, ಹಂಗಾರೆ ನಾಳೆ ಅದನ್ನ ನಾನು ಬ್ಯಾಟಿ ಆಡಬೇಕು ಹುಲಿನ ಅಂತ ಅಂದ್ಕೊಂಡ. ಆ ಪ್ರಯಾಸದಿಂದ ಹುಲಿಯು ಸಿಗುತ್ತಿರುವಾಗ ಅಡಗಿ ದಾರಿಯೊಳಗೆ ಕೂತುಕೊಂಡು ಅದನ್ನು ಕೊಲ್ಲಬೇಕು. ಕಷ್ಟ ಇಲ್ಲದೇ ಹುಲಿ ಸಿಗುತ್ತಪ್ಪ ಅಂದ ಮೇಲೆ ಯಾಕೆ ಕಷ್ಟ ತಗೋಬೇಕು? ಅದು ಹೋಗೋ ದಾರಿಯೊಳಗೆ ಕಾಯ್ಕೊಂಡಿದ್ದು ಅದನ್ನು ನಾನು ಬ್ಯಾಟಿ ಆಡಬೇಕು ಅಂದ್ಕೊಂಡ. ಅದರ ಚರ್ಮವನ್ನು ಸರ್ಕಾರದವರಿಗೆ ಕೊಟ್ಟರೆ ಬಹಳ ಇನಾಮ ಸಿಗುವುದು. ಸರ್ಕಾರ ಹುಲಿ ಚರ್ಮವನ್ನ ತಗೋತದ ಅವಾಗ. ಈಗಲ್ರಿ ಮತ್ತೆ ನೀವೆಲ್ಲರೂ ಹುಲಿ ಬೇಟೆ ಆಡಕ್ಕೆ ಹೋಗಿ ಸರ್ಕಾರದವ್ರಿಗೆ ಕೊಟ್ರೆ ಬಹುಮಾನ ಕೊಡ್ತಾರೆ. ಅದಕ್ಕೆ ನಾವು ಹುಲಿನ ಬೇಟೆಯಾಡಕ್ಕೆ ಹೋಗ್ಬೇಕು ಅಂತೇಳಿ ಆ ಬೇಟೆಗಾರ ಅನ್ಕೊಂಡ. ಹೀಗೆಂದು ಮಾಡಿ ಒಂದು ತುಪಾಕಿ ತಕ್ಕೊಂಡು ಬಂದು ಆ ಹುಲಿ ಬರುವ ದಾರಿಯಲ್ಲಿ ಒಂದು ಕಂಟಿಯಲ್ಲಿ ತುಪಾಕಿ ಬಾರು ಮಾಡಿ ಅವಿತುಕೊಂಡು ಕೂತನು. ಒಂದು ತಯಾರು ಮಾಡಿ ಬಂದೂಕು ತಯಾರು ಮಾಡಿಕೊಂಡು ಅದನ್ನ ಒಂದು ಕಡೆ ಇಟ್ಕೊಂಡು ತಾನು ದಾರಿ ಕಾಯ್ಕೋತ ಕೂತ ಹುಲಿ ಬರೋ ದಾರಿಯೊಳಗೆ. ಅದೇ ಸಮಯದಲ್ಲಿ ಹುಡುಗರು ಕುರಿಗಳನ್ನು ತಕ್ಕೊಂಡು ಬಂದರು. ಏನ್ ಮಾಡಿದಾರ್ರಿ? ಕುರಿಕಾಯಿ ಹುಡುಗರು ಕುರಿಗಳನ್ನು ತಗೊಂಡು ದಿನ ಬರುವಂಗ ಬಂದ್ರು. ಸಿದ್ಧಾರೂಢರು ಅವರ ಕೂಡ ಇದ್ದರು. ಆ ಕುರಿಕಾಯಿ ಹುಡುಗರ ಜೋಡಿ ಸಿದ್ಧಾರೂಢರು ಇದ್ರು. ಹುಡುಗರು ನಿತ್ಯದಂತೆ ಕುರಿಗಳನ್ನು ಮೇಯಲಿಕ್ಕೆ ಬಿಟ್ಟು ಉಸುಬಿನ ಮೇಲೆ ಆಡಲಾರಂಭಿಸಿದರು. ದಿನದ ರೂಢಿ ಆಗಿಬಿಟ್ಟಿತ್ತು ಅವ್ರಿಗೆ. ಕುರಿ ಮೇಯಿಸೋದು, ಕುರಿ ಮೇಯಿಸಿದ ಮೇಲೆ ಉಸುಕ್ನಾಗ ಆಟ ಆಡೋದು, ಆಮೇಲೆ ಬುತ್ತಿ ಬಿಚ್ಚಿ ಉಣ್ಣೋದು ರೂಢಿ ಆಗಿಬಿಟ್ಟಿತ್ತು ಅವ್ರಿಗೆ. ಅವ್ರು ಏನು ಮಾಡಿದ್ರು, ಕುರಿ ಗಾಯಕ್ಕೆ ಬಿಟ್ಟು ಉಸುಕಿನ ಮೇಲೆ ಬಂದು ಆಟ ಆಡಕತ್ತಿದ್ರು. ಆಡುತ್ತಿರುವ ಆ ಹುಡುಗರು ನೋಡಿ ಆ ಹುಲಿಯು ಆನಂದದಿಂದ ಸಿದ್ಧರ ಕಡೆ ನೋಡುತ್ತಾ ನಿಶಂಕ ಚಿತ್ತದಿಂದ ಅಡವಿಯೊಳಗೆ ಬರುತ್ತಿತ್ತು. ದಿನ ಬರುವಂಗ ಅದು ಗವಿ ಬಿಟ್ಟು ಸಿದ್ಧಾರೂಢರನ್ನ ನೋಡ್ಕೋತ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೋತ ಆ ಕುರಿಗಳು ಅತ್ತಾಗ ಆಡ್ತಿದ್ದು, ಇನ್ನೇತಿದ್ದು, ಇತ್ತ ಹುಡುಗರು ಆಡ್ತಿದ್ರು, ಸಿದ್ಧಾರೂಢರ ನಡುವೆ ನಿಂತಿರ್ತಿದ್ರು. ಸಿದ್ಧಾರೂಢರನ್ನ ನೋಡ್ಕೋತ ನನಗ್ಯಾರು ಹೊಡೆಯಂಗಿಲ್ಲ, ನನಗ್ಯಾರು ಏನು ಮಾಡಂಗಿಲ್ಲ, ಯಾಕಂದ್ರೆ ಕುರಿನೂ ಅದಾವು, ಜನರು ಅದಾರ, ಸಿದ್ಧಾರೂಢರು ಅದಾರ ಅನ್ಕೊಂಡು ಧೈರ್ಯದಿಂದ ಹೆಜ್ಜೆ ಹಾಕೋತ ಕವಿ ಅಂದ್ಯ ಹುಲಿ ಬರಾಕತ್ತಿತ್ರಿ. ಆ ಹುಲಿಯು ಆನಂದದಿಂದ ಸಿದ್ಧರ ಕಡೆ ನೋಡುತ್ತಾ ನಿಶಂಕ ಚಿತ್ತದಿಂದ ಅಡವಿಯೊಳಗಿಂದ ಬರುತ್ತಿತ್ತು. ಅಡವಿಯೊಳಗೆ ಹಾದು ಬರಾಕತ್ತಿತ್ತು. ಆ ಶಿಕಾರಿಯವನಾದರೂ ವ್ಯಾಘ್ರವು ಮುಂದೆ ಮುಂದೆ ನೋಡುತ್ತಾ ಹೋಗುತ್ತಿರುವಾಗ ತನಗೆ ಸಮೀಪಿಸಿದ ಕೂಡಲೇ ಗುರಿ ಹಿಡಿದು ತುಪಾಕಿ ಹಾರಿಸಿದನು. ಅದು ಒಂದರತಿ ತನ್ನ ದೃಷ್ಟಿ ಆ ಕಡೆ ಹುಡುಗರ ಕಡೆ ಸಿದ್ಧಾರೂಢರ ಕಡೆ ಇಟ್ಕೊಂಡು ಒಂದೇ ನಿಟ್ಟಿನೊಳಗ ಹೆಜ್ಜೆ ಮೇಲೆ ಹೆಜ್ಜೆ ಹಾಕೋತ ಬರಾಕತ್ತಿತ್ತು. ಎತ್ತಾಗೂ ನೋಡಾಕತ್ತಿಲ್ಲ, ಯಾಕಂದ್ರೆ ಯಾರೂ ಬರಂಗಿಲ್ಲ. ಇಷ್ಟು ದಿನ ನಾ ಆಡಾಕತ್ತಿ ಯಾರೂ ಬಂದಿಲ್ಲ ಅಂದ್ರೆ ನನ್ನ ನೋಡಿ ಯಾರೂ ಬರಂಗಿಲ್ಲ ಅನ್ನೋದಿತ್ತು. ಸಾಧು ಪ್ರಾಣಿಯಾಗಿತ್ತು ಹುಲಿ ಸಿದ್ಧಾರೂಢರ ಜೊತೆ. ಅದು ಬರೋ ಮುಂದೆ ಏನ್ ಮಾಡಿದನ್ರಿ, ಅವ ತುಪಾಕಿ ಹಾರಿಸಿದ ಕಂಟಿಯೊಳಗರಿಂದ. ಗುಂಡು ಹುಲಿಯ ಕೊರಳಿಗೆ ಹಾಕಿ ಅದು ತಕ್ಷಣವೇ ಹಾರಿತು. ಅದರ ಗುಂಡು ಹುಲಿಯ ಕೊರಳಿಗೆ ಹಾಕ್ತು. ತಕ್ಷಣವೇ ಹಾರಿತು, ಅದು ಮೇಲೆ ಹಾರಿತು. ಹಾರುವಾಗೆ ಹುಲಿಯು ಆ ಬೇಟೆಗಾರನನ್ನು ನೋಡಿ ಅವನ ಮೈ ಮೇಲೆ ಹಾರಿ ಬಿದ್ದು ಅವನನ್ನು ತೆಕ್ಕಿ ಹಾಕಿ ಹಿಡಿದು ಅವನ ಹೊಟ್ಟೆಯನ್ನು ಸೀಳಿತು. ಸಿಟ್ಟು ಬಂದ್ಬಿಡ್ತಾರೆ ಅದಕ್ಕೆ. ಗುಂಡ ಬಿದ್ದು ಕೂಡಲೇ ಅದ್ ತಲೆಯಾಗೇನು ಇವ್ರ ಹರ್ಷರ ಅನ್ನೋದಿರ್ಬೇಕು. ಅದೇನ್ ಮಾಡ್ತು, ಗುಂಡ ಬಿದ್ದು ಕೂಡಲೇನ ಮ್ಯಾಲಕ್ಕೆ ಹಾರ್ತು. ಹಾರಿ ದೃಷ್ಟಿ ನೋಡ್ತದ, ಆ ಬೇಟೆಗಾರ ಕಂಡ. ಆ ಬೇಟೆಗಾರನ ಮೈ ಮೇಲೆ ಹಾರಿ ಅವನ ಹೊಟ್ಟಿನ ಸೀಳ್ತು. ತಾನೂ ಸತ್ತು ಹೋಯ್ತು. ತಾನು ಯಾಕೆ ಸತ್ತು ಹೋಯ್ತು ಅಂತಂದ್ರೆ ಗುಂಡು ಬಿದ್ದಿತ್ತು. ಗುಂಡು ಬಿದ್ದದಕ್ಕ ಅದು ಸಾಯೋದು, ಆಮೇಲೆ ಬೇಟೆಗಾರನು ಕೂಡ ಸತ್ತು ಹೋದ. ಇಷ್ಟಕ್ಕ ನಿಲ್ಸೋಣ. ಕರೆಂಟ್ ಬಂದ್ಮೇಲೆ ಮತ್ತೆ ಚಾಲು ಮಾಡೋಣ್ರಿ. ಕರೆಂಟ್ ಹೋಗ್ಯದ. ಹೌದ್ರಿ, ಹಾಗಾದ್ರೆ ಮಂಗಳ ಮಾಡೋದು, ಸ್ವಲ್ಪ ವಾಕ್ಯ ಪೂರ ಮಾಡೋದು ತಗೊಂಡ. ಇಬ್ಬರು ನಿಶ್ಚೇತಿಸಿದರಾಗಿ ಬಿದ್ದು ಬಿಟ್ಟರು. ಹುಲಿ ಮತ್ತು ಬೇಟೆಗಾರ ಇಬ್ಬರು ಬಿದ್ದರು. ಆ ಕ್ಷಣವಲ್ಲೇ ಅದನ್ನು ನೋಡಿದ ಸಿದ್ಧರು ಮತ್ತು ಹುಡುಗರು ಇವರು ಬಿದ್ದ ಸ್ಥಾನಕ್ಕೆ ಓಡಿ ಬಂದರು. ಇಬ್ಬರು ಧಮ್ ಅಂತ ಕೆಳಗೆ ಬಿದ್ರಲ್ರಿ ಮ್ಯಾಲ ಹಾರಿ. ಅದನ್ನು ನೋಡಿ ಸಿದ್ದರಾಯರು ಜೊತೆ ನೋಡಿದ್ರು. ಸಿದ್ದರಾಯರು ಏನ್ ಬಿತ್ತು ಅನ್ನೋದ್ರೊಳಗ ಹುಲಿನೂ ಬಿತ್ತು, ಮತ್ತೊಬ್ಬ ಬಿದ್ದ ಅಂತ ಹೇಳಿ ಹುಡುಗರು ಮತ್ತು ಸಿದ್ದರಾಯರು ಎಲ್ಲರೂ ಕೂಡಿ ಆ ಬಿದ್ದಲ್ಲೇ ಅವರೆಲ್ಲರೂ ಕೂಡಿ ಓಡಿ ಬಂದ್ರು. ಏನಾತು ಅಂತ ನೋಡಾಕ, ಏನಾಗೈತಿ ಅನ್ನೋ ಸುದ್ದಿ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿಗೆ ಇಷ್ಟಕ್ಕ ಮಂಗಳವನ್ನ ಮಾಡ್ತಾ ಇದ್ದೇವೆ.
श्री सिद्धारूढ़ स्वामी भगवान की, सकल साधु संत महाराज की, श्री हुड़ेद महालक्ष्मी माता की।